ಸ್ನೇಹಿತರೆ, ಹಳ್ಳಿಯ ಜೀವನವನ್ನು ಸ್ವೀಕರಿಸಲು ಅನೇಕರಿಗೆ ಮನಸ್ಸಿರುವುದಿಲ್ಲ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಸಮೀಪದ ಪಿದಮಲೆಯ ಗೋವಿಂದಣ್ಣ ಅವರು ಇಂಜಿನಿಯರಿಂಗ್ ಪದವಿ ಹೊಂದಿದ್ದರು. ಹಳ್ಳಿಯಲ್ಲಿ ಕೃಷಿ ಜೀವನಕ್ಕೆ ಒತ್ತು ಕೊಟ್ಟು ಅನೇಕ ರೀತಿಯ ಉಪ ಬೆಳೆಗಳನ್ನು ಬೆಳೆಯುವುದಷ್ಟೇ ಅಲ್ಲದೆ ಬಾಳೆಹಣ್ಣಿನ ಹಲ್ವವನ್ನು ಮನೆಯಲ್ಲಿಯೇ ತಯಾರಿಸಿ ಪ್ರಸಿದ್ಧಿ ಪಡೆದ ವಿಡಿಯೋವನ್ನು ನಿಮ್ಮೊಡನೆ ಹಂಚಿಕೊಂಡಿದ್ದೆ. ಇದೀಗ ಅವರ ತೋಟದಲ್ಲಿ ಏನೆಲ್ಲ ಇವೆ ಅನ್ನೋದನ್ನು ನೋಡೋಣ ಬನ್ನಿ. ಹಣ್ಣಾಗಿದ್ದು ಹೀಗಿರುತ್ತೆ. ಓ ಮೆದು ಮೆದು ಆಗ್ತಿಲ್ಲ, ಮೆದು ಮೆದು ಆಗಿಲ್ಲ, ಇನ್ನು ಆಗ್ತದೆ ಆಕ್ಚುಲಿ. ಎಗ್ ಫ್ರೂಟ್ ಬೆನ್ನ ಹಿಂದೆ ಒಂದಿದ್ದು ಬಟರ್ ಫ್ರೂಟ್ ಅನ್ನು ಕೊಯ್ದ ಜೇಮ್ ಬಟ್ರು ಅಲ್ಲ, ಅದು ಒಬ್ಬರು ಹಾಕೋದ್ರ ಮಾಡಿದ್ದ ಅಲ್ವಾ? ಅದ್ರಲ್ಲೂ ಪಾಟಲ್ಲೂ ಹಾಕಂಬ್ಲಕ್ಕಾಗ್ತು. ಇದು ನೆಟ್ಟು ಎಷ್ಟು ವರ್ಷ ಆಯ್ತು? ಇದು 1 ವರ್ಷ ಆಯ್ತು. 1 ವರ್ಷಕ್ಕೆ. ಇದೆಲ್ಲ ಈ 1 ವರ್ಷದಲ್ಲಿ ನೀವು ಟೊಂಗೆ ತಂದು ನೆಟ್ಟಿದ್ದಾಗಿತ್ತಲ್ಲ? ಇನ್ನು ಫಲ ಬಂತ ಅದೀಗ? ಈ ವರ್ಷದೇ ಬರ್ತಾ ಇದ್ದದ್ದು ಮೊದಲ ಫಲ. ಈಗೆಲ್ಲ ಹೂವಾಗಿ ಅದು ಆಗ್ಲಿಕ್ಕೆ ಹೂವಾಗಿ ಫಲ ಬಪ್ಪಲೆ ಸುಮಾರು 6-7 ತಿಂಗಳ ಬೇಕಾರೆ. ಅದೇ ಒಲ್ಲೊಂದು ಗುಲಾಬ್ ಬಣ್ಣದ್ದು ಅಂತ ಕಂಡಿತು ಅಲ್ಲಿ. 1 ವರ್ಷಕ್ಕೆ ಇಷ್ಟು ದೊಡ್ಡಾಗಿ ಬಂತು. ಇದೆ ಮೊಗ್ಗು ಈ ರೀತಿ ಸಣ್ಣದಾಗಿರುತ್ತೆ. ಅದೇ 1 ವರ್ಷಕ್ಕೆ ಮ್ಯಾಂಗೋಸ್ಟಿನ್. ಅದು ನೆಟ್ಟು ಎಷ್ಟು ವರ್ಷ ಆಯ್ತು? ಓ 8 ವರ್ಷ ಆಯ್ತು. ಓ ಅಲ್ಲಿ ಕೊಟ್ಟದ್ದಾ? ಓ ನೋಡಿ, ಸುಜೀತ್ ಗಾಯತ್ರಿ ಮದುವೆಯಲ್ಲಿ ಕೊಟ್ಟ ಗಿಡ ಮ್ಯಾಂಗೋಸ್ಟಿನ್ ಅಂತ. ಇದಕ್ಕೆ ಫಲ ಬಂದಮೇಲೆ ಯಾವ ರೀತಿ ಇರುತ್ತೆ ಹೇಳಿ ಕಡೆದು ನೋಡು. ಇದು ಎಲ್ಲ ಹೌದಾ? ಇದು ಹೌದಾ? ಮಾವು ಇತ್ತಾ? ಓ ಮಾವು ಎಲ್ಲ ಹೌದಾಗಿತ್ತಾ? ಬಟರ್ ಫ್ರೂಟ್ ಇದು ಮಡಹಾಗಲ ಅಥವಾ ಕಾಡು ಪೇರೆ ಎನ್ನುವ ಬಳ್ಳಿಯು ತನ್ನಷ್ಟಕ್ಕೆ ಹುಟ್ಟಿ ಬೆಳೆದು ಇಷ್ಟೆಲ್ಲ ಹೂವುಗಳನ್ನು ಬಿಟ್ಟು ಪುಟ್ಟ ಕಾಯಿಯನ್ನು ಹೊಂದಿದ್ದರೂ ಬಲಿಯುವುದರೊಳಗೆ ಎಲ್ಲ ಉದುರು ಬೀಳುತ್ತಿವೆಯಂತೆ. ನುರಿತ ತಜ್ಞ ಶೀಗೆಹಳ್ಳಿ ಭಾರ್ಗವ ಅವರ ಹತ್ರ ಕೇಳಿದಾಗ ಕುಂಬಳ ಹೂವಿನ ಪರಾಗಸ್ಪರ್ಶವನ್ನು ಮಾಡಿದರೆ ಕಾಯಿ ನಿಲ್ಲುತ್ತದೆ ಅಂತ ಹೇಳಿದ್ದಾರೆ. ಆ ಪ್ರಯೋಗವು ಯಶಸ್ವಿಯಾದರೆ ನಿಮ್ಮೊಡನೆ ಹಂಚಿಕೊಳ್ತೀನಿ. ಈ ಮಡಹಾಗಲಕಾಯಿಯು ನಿಲ್ಲುವುದರ ಬಗ್ಗೆ ನಿಮಗೂ ಹೆಚ್ಚಿನ ಮಾಹಿತಿ ಗೊತ್ತಿದ್ದರೆ ಹಂಚಿಕೊಳ್ಳಿ. ಇದ್ಯಾವುದು ಸಣ್ಣ ಕಿತ್ತಳೆ ಇರ್ತದೆ ಅಲ್ಲ, ಇದು ಅಪ್ಪೆ ಹುಳಿ ಮಾಡ್ಲಕ್ಕ ಹಂಗ ನೋಡಿ. ಇವತ್ತು ಅಪ್ಪೆ ಹುಳಿ ಮಾಡೋಣ ನೋಡಿ. ಇದು ಗುಲಾಬ್ ಬಣ್ಣದ ರಾಂಬುಟನ್ ಸಣ್ಣ ಗಿಡಕ್ಕೆ. ಇದೆಲ್ಲ ನೆಟ್ಟು ಎಷ್ಟು ವರ್ಷ ಆಯ್ತು? ಇದು 1.5 ವರ್ಷ ಆಯ್ತು. 1.5 ವರ್ಷ ಆಯ್ತು. ಆ ಗಿಡ ಎಲ್ಲ ಎಲ್ಲಿ ಸಿಕ್ತು ಇದು? 5 ವರ್ಷ ಆಯ್ತು. ಅಲ್ಲ, ಇದು ಗಿಡ ಎಲ್ಲ ಎಲ್ಲಿ ಸಿಕ್ತು? ಇದು ಎಲ್ಲ ನರ್ಸರಿಯಿಂದ. ನಮ್ಮ ಕಡೆ ಎಲ್ಲ ಇದು ಕಡಿಮೆ ನೋಡಿ. ಇದು ಹಳದಿದ್ದು, ಅದು ನಾವೀಗ ತಿಂದು ಅಲ್ಲ. ಇದು ಕೆಂಪುದೆಯಾ? ಓ ಇಲ್ಲೇ 2 ಮರ ಇದ್ದ. ಇಲ್ಲೊಂದು ಕೆಂಪದ ಇದು. ನೋಡಿ, ಇದು ಹಳದಿ ರಾಂಬುಟನ್ನು. ಅದೇ ನೋಡಿ, ಚಿಕ್ಕ ಕಾಯಿಯಿಂದ ಹಿಡಿದು ಎಷ್ಟು ವರ್ಷ ಆಯ್ತು ಅಂದ್ರೆ? ಇದು 5 ವರ್ಷ ಆಯ್ತು. 5 ವರ್ಷ ಆಯ್ತು ನೋಡಿ. 5 ವರ್ಷಕ್ಕೆ ಮರ ತುಂಬ ಆಗಿದೆ. ಇನ್ನು ತುಂಬ ಆದಾಗ ಇದು 100 ಜನರಿಗೆ ಇದು ಮತ್ತೆ ಮಾರಾಟ ಮಾಡೋದಲ್ಲ, ಇವರೆಲ್ಲ ಹಂಚೋದು ಇದು. ಮತ್ತೆ ಇದೊಂದು ನಮ್ಮ ಉತ್ತರ ಕನ್ನಡದಲ್ಲಿ ಅಪರೂಪದ್ದಾದ್ದರಿಂದ ಈ ವಿಡಿಯೋ ಹಂಚ್ತಾ ಇದ್ದಿದ್ದು. ಚಿಕ್ಕ ಕಾಯಿ ಆಗಿರುವಾಗ ಹೀಗಿರುತ್ತೆ. ಆಮೇಲೆ ನೋಡಿ, ಹಳದಿ ಆಗಿರೋದು ಅಲ್ಲಿ ಬೆಳೆದಿದ್ದು, ಅದು ಆ ರೀತಿ ಇದ್ದದ್ದು ಹಣ್ಣಾಗಿದ್ದದ್ದು. ಇದು ಕೆಂಪು ಆಗಿರುವಂಥದ್ದು, ಒಳಗಡೆ ಲಿಚ್ಚಿ ಹಣ್ಣಿನಾಗೆ ಇರುತ್ತೆ. ಅಡಿಗೆ ಬಂದ ವಿದೇಶಿ ಹಣ್ಣುಗಳು ಪಿದಮಲೆ ಊರಿನಲ್ಲಿ ವಿದೇಶಿ ಹಣ್ಣುಗಳು. ಪಿದಮಲೆ ಗೋವಿಂದಣ್ಣನ ಮನೆಯಲ್ಲಿ ನೋಡಿ ನಾವೇ ಕಿತ್ತು ತಂದಂಥ ವಿದೇಶಿ ಹಣ್ಣುಗಳು. ನೋಡಿ, ಹವಾಮಾನ ವೈಪರೀತ್ಯದಿಂದ ಸಣ್ಣ ಸಣ್ಣ ಕಾಯಿಗಳು ಉದುರು ಹೋಗ್ತವೆ ನೋಡಿ. ಇದು ಕೆಂಪು ಬಣ್ಣದ
ಗೋವಿಂದಣ್ಣನ ಮನೆ ಬಂದರೆ ನಮಗೆ ಎಷ್ಟು ರೀತಿಯಾದ ಹಣ್ಣು ಹಂಪಲ ಎಲ್ಲ ನೋಡೋಕ್ಕೂ ಸಿಕ್ತು, ತಿನ್ನೋಕ್ಕೂ ಸಿಕ್ತು. ನೋಡಿ ಕೊಕ್ಕೆಯಿಂದ ಕೊಯ್ದು ದೇಸಿ ಕೊಕ್ಕೆ ಅದು. ಪೈಪಿಗೆ ಸರಳನ್ನು ಹಾಕಿ ಇದು ಸರಿ ನೋಡಿ. ಎಳೆದು ಬಂತು ಹಾಂ ಬಂತು, ಎಳೆದು ಬಂತು ನೋಡಿ. ಸುಡುಮಣ್ಣು ಮಾಡ್ತಾ ಇರುವಂಥದ್ದು. ಇದಕ್ಕೆ ಸೊಪ್ಪು ಮರ ಟೊಂಗೆ ಎಲ್ಲ ಹಾಕಿ ಮಣ್ಣನ್ನು ಹಾಕಿ ಬೆಂಕಿ ಹಾಕಿ ಸುಡುಮಣ್ಣು ತೋಟಕ್ಕೆ ಒಳ್ಳೆಯದು ಅಂತ ನೋಡಿ. ಕೃಷಿಗಾಗಿ ನೀರು ಗೊಬ್ಬರ ಎಲ್ಲ ಇದರಲ್ಲೇ ಬರುವ ಹಾಗೆ ಮಾಡ್ಕೊಳ್ಳಿ, ಸ್ಪ್ರಿಂಕ್ಲರ್ ಥರ ಮಾಡಿದ್ದು. ಕೃಷಿಗೆ ಸುಡುಮಣ್ಣು ಒಳ್ಳೆಯದು ಅಂತ ಹೀಗೆ ಅಲ್ಲಲ್ಲಿ ಸುಡುಮಣ್ಣನ್ನು ತಯಾರಿ ಮಾಡಿದ್ದು. ಬಿಳೆ ಜಂಬುನೇರಳೆ. ಗೋವಿಂದಣ್ಣ ಮತ್ತು ಸುಮನಕ್ಕ ಅವರು ಕೊಟ್ಟಂತಹ ಈ ಎಲ್ಲ ಹಣ್ಣುಗಳನ್ನು ಬಡಾರ್ನಲ್ಲಿ ನೆಂಟರಿಷ್ಟರೆಲ್ಲ ಸೇರಿದವಾಗ ಹೊಸ ರೀತಿಯ ಹಣ್ಣಿನ ರುಚಿಯನ್ನು ನೋಡಿ ಖುಷಿಪಟ್ಟ ಕ್ಷಣವೂ ಇಲ್ಲಿದೆ. ಹಾಗೆಯೇ ಇಲ್ಲಿಂದ ತಂದಂತಹ ಈ ಸಣ್ಣ ಕಿತ್ತಳೆಯಿಂದ ರುಚಿಯಾದ ಹಸಿ ಕೊಜ್ಜನ್ನು ಮಾಡುವ ವಿಧಾನವನ್ನು ಸಹ ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ಯಾವ ಹಣ್ಣು ಬೇಕು ನಿಮಗೆ? ಆ ಹಣ್ಣು ಬೇಕು. ಲಿಂಬೆ ಹಣ್ಣಿನಂತೆ ಪುಟ್ಟದಾಗಿರುವ ಈ ಕಿತ್ತಳೆ ಹಣ್ಣು ತುಂಬ ಹುಳಿಯಾಗಿತ್ತು. ಹಾಗಾಗಿ ಇದರ ರಸವನ್ನಷ್ಟೇ ಉಪಯೋಗಿಸಿ ಹಸಿ ಕೊಜ್ಜನ್ನು ಮಾಡುವ ವಿಧಾನವನ್ನು ನೋಡೋಣ. ಇದು ಚಿಕ್ಕ ಕಿತ್ತಳೆ ಹಣ್ಣನ್ನು ರಸವನ್ನು ತೆಗೆದು ಅದಕ್ಕೆ ಒಗ್ಗರಣೆ ತಯಾರಿಯನ್ನು MR ಪ್ರಶಾಂತ್ ಅವರು ಮಾಡ್ತಾರೆ. ಅದು ಸುಜಿತ್ ಅವರಿಗೆ ಕಂಚಿ ಎಂಥದ್ದು ಹಸಿ ಹುಳಿ ಅಲ್ದನ? ಹಸಿ ಕಂಚಿ ಹಸಿ ಹುಳಿ ಅದು ಮಾಡಿದ್ದು ಟೇಸ್ಟ್ ಆಗಿತ್ತು ಅಂತ ಈಗ ಚಿಕ್ಕ ಕಿತ್ತಳೆಯಲ್ಲಿ ಮಾಡ್ತಾ ಇದ್ದಿದ್ದು. ನಿಮ್ಮ ಮನೆಯೆಲ್ಲ ಏನಾದರೂ ಇದ್ದರೆ ಇದರದ್ದು ರುಚಿಯನ್ನು ಮಾಡಿ ನೋಡ್ಲಿಕ್ಕೆ. ಇದಕ್ಕೆ ಚಿಕ್ಕ ಕಿತ್ತಳೆ ಸಣ್ಣ ಕಿತ್ತಳೆ ಹೇಳೋದಂತೆ. ಗೋವಿಂದಣ್ಣ ಮನೆಯಿಂದ ತಂದಿದ್ದು. ಮರದಲ್ಲಿ ಯಾವ ರೀತಿ ಇತ್ತು ಅಂತ ಹಿಂದಿನ ವಿಡಿಯೋದಲ್ಲಿ ತೋರಿಸಿ ಇದೆ. ತಕ್ಕಷ್ಟು ಉಪ್ಪನ್ನು ಹಾಕೋದು, ಬೇಕಿದ್ದರೆ ಹೆಚ್ಚಿಗೆ ಹಾಕೋಬೋದು. ನೋಡಿ ಪ್ರಶಾಂತ್ ಅವರು ಅಡುಗೆ ಮನೆಯಲ್ಲಿ ಪ್ರವೇಶ ಮಾಡಿದ್ದಾರೆ. ಊಟಕ್ಕಿರ್ತಾರೋ ಇಲ್ಲ ಗೊತ್ತಿಲ್ಲ. ನೋಡಿ ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದಾರೆ ಇದಕ್ಕೆ ಮಾಡೋಕ್ಕೆ, ಒಗ್ಗರಣೆಗೆ. ಅದಕ್ಕೆ ರುಚಿಗೆ ಹಿಂಗು ತುಂಬ ಬೇಕು ಅಲ್ವಾ? ಪರಿಮಳಕ್ಕೆ ಹಿಂಗು ಜಾಸ್ತಿ ಹಾಕ್ದಂಗೆ ರುಚಿ ಆಗೋದು. ಉದ್ದಿನಬೇಳೆ, ಸಾಸಿವೆ, ಕರಿಬೇವು, ಹಿಂಗಿನ ಒಗ್ಗರಣೆ ತೆಂಗಿನ ಎಣ್ಣೆ ಎಲ್ಲ ಹಾಕಿದರೆ ನಮ್ಮ ಕರಾವಳಿ ಮಲೆನಾಡಿನವರಿಗೆ ತುಂಬ ರುಚಿಯಾಗಿರುತ್ತೆ. ನೋಡಿ ನೋಡಿ ಒಗ್ಗರಣೆಯನ್ನ ಹಾಕಿದ್ರೆ ಹಸಿ ಕಂಚಿ ತರ ಹಸಿ ಕಿತ್ತಳೆ ಹಣ್ಣಿನ ಗೊಜ್ಜು ರೆಡಿ. ಇದು ಬಿಸಿ ಬಿಸಿ ಅನ್ನದ ಜೊತೆಗೆ ತೆಂಗಿನೆಣ್ಣೆ ಹಾಕೊಂಡು ತಿಂದರೆ ಉಪ್ಪು ಹುಳಿ ಖಾರ ಒಗ್ಗರಣೆಯ ಘಮ ಎಲ್ಲ ಸೇರಿ ತುಂಬ ರುಚಿಯಾಗಿರುತ್ತೆ. ನೋಡು ಅನ್ನದ ಜೊತೆಗೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಈಗ ಪ್ರಶಾಂತ್ ಅವ್ರ ಹತ್ರ ಊಟ ಮಾಡಿ ಹೋಗಿ ಹೇಳ್ತಾ ಇದ್ದೀವಿ. ಅವ್ರು ಏನು ಮಾಡ್ತಾರೆ ನೋಡೋಣ, ಮನಸ್ಸು ಚೇಂಜ್ ಮಾಡ್ತಾರ ಅಂತೇಳಿ. ಇದು ಸಣ್ಣ ಕಿತ್ತಳೆಯ ಗೊಜ್ಜು, ಹಸಿ ಗೊಜ್ಜು, ಯಾವ ಹೆಸರಿಂದ ಬೇಕಾದರೂ ಕರಿಬಹುದು. ಅನ್ನಕ್ಕೆ ಸ್ವಲ್ಪವೇ ರಸವನ್ನು ಹಾಕಿಕೊಂಡರೂ ತುಂಬ ರುಚಿಯಾಗಿರುವ ಉಪ್ಪು ಹುಳಿ ಖಾರ ಎಲ್ಲ ಬೆರೆತ ಈ ಹಸಿ ಗೊಜ್ಜು ತುಂಬ ರುಚಿಯಾಗಿರುತ್ತದೆ. ಹಾಗೆ ಜೀರ್ಣಕಾರಿಯಾಗಿಯೂ ಇರುತ್ತದೆ. ಕುಚ್ಚಲಕ್ಕಿ ಅನ್ನಕ್ಕೆ ಮತ್ತು ಮೆಣತಿಗೆ ಅನ್ನಕ್ಕೆ ತುಂಬ ರುಚಿಯಾದ್ದರಿಂದ ಈ ವಿಡಿಯೋವನ್ನು ನಿಮ್ಮೊಡನೆ ಹಂಚಿಕೊಂಡೆ. ಕೃಷಿಯಲ್ಲಿ ಆಸಕ್ತಿ ಇದ್ದರೆ ಹೀಗೆ ಅನೇಕ ರೀತಿಯ ಉಪ ಬೆಳೆಗಳನ್ನು ಸಹ ಬೆಳೆದು ಖುಷಿ ಪಡಬಹುದು. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು. ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು.